ಎಂತ ತಿಂತಿದ್ದೀರಿ ಚಿಕ್ಕು? ಪ್ರಸಾದ ಇಷ್ಟವ ನಿಮಗೆ? ಮಾಮಿ ಎಂತ ಮಾಡ್ತಿದ್ದೀರಿ? ಹೆಲೋ ನಮಸ್ತೆ, ನಾನು ನಿಮ್ಮ ರಶ್ಮಿ. ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನೆಲ್. ಇವತ್ತು ನಮಗೆ ಸ್ವಲ್ಪ ಶಾಪಿಂಗ್ ಮಾಡಲಿಕ್ಕಿದೆ. ಅಂದರೆ ದೈವ ನರ್ತಕರಿಗೆ ಸಾರಿ ಮತ್ತು ಕೆಲವೊಂದು ಬಟ್ಟೆ ಕೊಡೋಕ್ಕಿರುತ್ತೆ, ಹಾಗೆ ಅದನ್ನು ಪರ್ಚೇಸ್ ಮಾಡಬೇಕು ಮತ್ತು ಕೆಲವು ಪೂಜೆ ಐಟಮ್ಸ್ ತಗೊಳ್ಳೋಕ್ಕಿದೆ. ನಮ್ಮ ಊರಲ್ಲಿ ತುಂಬ ಫೇಮಸ್ ಬಟ್ಟೆ ತಗೊಳ್ಳೋ ಜಾಗ ಅಂದರೆ ಅದು ಪಾಟೀಲ್ ಕ್ಲೋತ್ ಸ್ಟೋರ್. ನಾವು ತುಂಬ ವರ್ಷದಿಂದ ಇಲ್ಲೇ ಪರ್ಚೇಸ್ ಮಾಡೋದು. ಕ್ವಾಲಿಟಿ ಆಗಲಿ ರೇಟ್ ಆಗಲಿ ಎಲ್ಲನೂ ನಮಗೆ ತುಂಬ ಅಫೋರ್ಡೆಬಲ್ ಅನಿಸುತ್ತೆ. ದೈವ ನರ್ತಕರಿಗೆ ಹೆಚ್ಚಾಗಿ ಕಾಟನ್ ಸಾರಿನೇ ಒಳ್ಳೆಯದು, ಹಾಗೆ ಅದನ್ನೇ ನಾವು ತಗೊಂಡ್ವಿ. ಇನ್ನು ಹೀಗೆ ಎಲ್ಲ ಪರ್ಚೇಸಿಂಗ್ ಮುಗಿಸಿ ಪೆರ್ಡೂರು ಟೆಂಪಲ್ ಹೋಗಿ ಮತ್ತೆ ಮನೆಗೆ ಹೋಗೋಣ ಅಂತ ಡಿಸೈಡ್ ಮಾಡಿದ್ವಿ. ನಮ್ಮ ಮಕ್ಕಳಿಗೆ ಈ ಟೆಂಪಲ್ ಬರೋದಂದರೆ ತುಂಬ ಇಷ್ಟ. ಯಾಕಂದರೆ ಇಲ್ಲಿರುವ ಪುಷ್ಕರಣಿಯಲ್ಲಿ ಹೋಗಿ ದೊಡ್ಡ ದೊಡ್ಡ ಮೀನು ಹಾಗೆ ಆಮೆ ಎಲ್ಲ ನೋಡ್ಬೋದು ಅಂತ. ಹಾಗೆ ಇಲ್ಲಿನ ವಿಶೇಷ ಅನ್ನಪ್ರಸಾದ ಕೂಡ ಅಷ್ಟೇ ಚೆನ್ನಾಗಿರುತ್ತೆ. ದೇವಸ್ಥಾನಕ್ಕೆ ಬಂದವರಿಗೆಲ್ಲ ಡೈಲಿ ಊಟದ ವ್ಯವಸ್ಥೆ ಇರುತ್ತೆ. ದರ್ಶನ ಹಾಗೆ ಅನ್ನಪ್ರಸಾದ ಮುಗಿಸಿ ಮನೆಗೆ ಬಂದು ಸ್ವಲ್ಪ ರೆಸ್ಟ್ ಮಾಡಿ ಆದಮೇಲೆ ಮತ್ತೆ ಶಿವ ಹೇಳ್ತಿದ್ದಾರೆ ನಮಗೆ ಸ್ವಲ್ಪ ಪೂಜಾ ಐಟಮ್ಸ್ ತರೋಕ್ಕಿದೆ, ಇನ್ನೊಮ್ಮೆ ಉಡುಪಿ ಹೋಗಬೇಕು ಅಂತ. ಹಾಗೆ ನಾನು ಬಬ್ಳು ಮತ್ತು ಇವರು ಹೊರಟ್ವಿ. ಹಾಗೆ ಜಾಗಂಟೆ ಆರತಿ ಎಲ್ಲ ತಗೊಂಡು ಬರುವಾಗ ಬಬ್ಳುಗೆ ಗಾಳಿಪಟ ಬೇಕು ಅಂತ ಸ್ಟಾರ್ಟ್ ಮಾಡಿಕೊಂಡ. ಅದನ್ನು ತಗೊಂಡು ಮನೆಗೆ ಬರಬೇಕಂದ್ರೆ ಆಲ್ಮೋಸ್ಟ್ 8 ಗಂಟೆ ಆಗಿತ್ತು. ತೋರ್ಸೋ ತೋರ್ಸೋ ಕೈಟಾ? ಸೂತ್ ಬಾಂಧಬೇಕು. ಮೇಲೆ ಹೋಗ್ತದೆ? ಯಾರು ಹೇಳಿದ್ರು? ಅಪ್ಪ ಹೇಳಿದ್ರಾ? ಇನ್ನು ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಬಾಯ್ ಬಾಯ್.